ಕೆಎಸ್ಆರ್ಟಿಸಿ ಸರ್ಕಾರಿ ಬಸ್ಗಳ ಕೊರತೆ. ಬಸ್ಗಳು ಇಲ್ಲದೆ ಸಾರ್ವಜನಿಕರು ಪರದಾಟ. ರಾಜ್ಯ ಸರ್ಕಾರ ಶಕ್ತಿ ಯೋಜನೆ ಜಾರಿ ತಂದ ಬಳಿಕ ಕೆಎಸ್ಆರ್ಟಿಸಿ ಬಸ್ಗಳ ಕೊರತೆ ಹೆಚ್ಚಾಗಿದ್ದು, ಜನರು, ವಿದ್ಯಾರ್ಥಿಗಳು ಹಾಗೂ ವಯೋವೃದ್ಧರು ಪರದಾಡುವಂತಾಗಿದೆ. ಶಿರಾ ತಾಲೂಕಿನ ಗ್ರಾಮೀಣ ಭಾಗಗಳಿಗೆ ಸರಿಯಾದ ಸಮಯಕ್ಕೆ ಕೆಎಸ್ಆರ್ಟಿಸಿ ಬಸ್ಗಳ ಕೊರತೆ ಇರುವುದರಿಂದ ನಿತ್ಯ ಊರುಗಳತ್ತ ತೆರಳಲು ಸಾರ್ವಜನಿಕರು ಸಂಕಷ್ಟ ಪಡುವಂತಾಗಿದೆ. ಇನ್ನು ಬಸ್ಗಳನ್ನು ಒದಗಿಸುವಂತೆ ಆಗ್ರಹಿಸಿ ಶಿರಾ ನಗರ ಬಸ್ ನಿಲ್ದಾಣದಲ್ಲಿ ಕೆಲಕಾಲ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಹೊರಹಾಕಲಾಯಿತು. ಶಿರಾ ತಾಲೂಕಿನ ಬಹುತೇಕ ಹಳ್ಳಿಗಳಿಗೆ ಸಂಚರಿಸುವ ಬಸ್ಗಳು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ. ಬಹುತೇಕ ಗ್ರಾಮಗಳಿಗೆ ಉತ್ತಮ ರಸ್ತೆ ಇದ್ರೂ ಕೂಡ ಬಸ್ಗಳು ಸಮಯಕ್ಕೆ ಸರಿಯಾಗಿ ಬರುವುದಿಲ್ಲ. ಹೀಗಾಗಿ ಗ್ರಾಮಸ್ಥರಿಗೆ, ಶಾಲಾ ಕಾಲೇಜುಗಳ ಮಕ್ಕಳಿಗೆ, ವಯೋವೃದ್ಧರಿಗೆ ತೊಂದರೆಯಾಗ್ತಾ ಇದೆ. ಶಿರಾ ತಾಲೂಕಿನ ಹೊನ್ನಗೊಂಡನಹಳ್ಳಿ, ಚಿಕ್ಕಬಾಣಗೆರೆ ಸೇರಿದಂತೆ ವಿವಿಧ ಮಾರ್ಗಗಳಿಗೆ ಸರಿಯಾದ ಸಮಯಕ್ಕೆ ಬಸ್ಗಳು ಇಲ್ಲದೆ ಪರದಾಡುವಂತಾಗಿದೆ. ಗ್ರಾಮದಲ್ಲಿರೋ ಬಸ್ ನಿಲ್ದಾಣಕ್ಕೆ ಬಸ್ಗಳು ಬಂದು ಹೋಗಬೇಕು ಅನ್ನೋ ಆದೇಶ ಇದ್ರೂ ಕೂಡ ಬೆಳಗ್ಗೆ 9 ಗಂಟೆ ಒಳಗೆ ಹಾಗೂ ಸಂಜೆ 6 ಗಂಟೆ ನಂತರ ಬಸ್ಗಳು ಗ್ರಾಮದ ಒಳಗೆ ಬರೋದಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ರು. ಡೈಲಿ ಬಜೆ ಇರೋದನ್ನೇ ಹೇಳ್ತಿದ್ದಾರೆ, ಬಸ್ ಕಳಿಸ್ತಿಲ್ಲ, ಏನೋ ಕಳಿಸ್ತಿಲ್ಲ. ಡೈಲಿ ಕೇಳಿದ್ರೆ ಬಸ್ ಕೆಟ್ಟೋಯ್ತು, ಅದು ಕೆಟ್ಟೋಯ್ತೆ, ಇದಾಯ್ತು ಅಂತ ಡೈಲಿ ಹೇಳ್ತಿದ್ದಾರೆ. ನಾವೇನೋ ಹೋಗ್ತೀವಿ, ಲೇಡೀಸ್ ಹೆಂಗ್ ಹೋಗ್ತಾರೆ ಸರ್? ಹೋಗ್ಲಿ, ನಾವೇನೋ ಫ್ರೆಂಡ್ಸ್ ಆದ್ರೆ ಕರ್ಕೊಂಡು ಹೋಗ್ತೀವಿ. ಫ್ರೆಂಡ್ಸ್ ಆದ್ರೆ ಕರ್ಕೊಂಡು ಹೋಗೋದಾ ಸರ್? ಹೇಳಿ ಸರ್, ನೋಡೋಣ. ನೀವು 5:45 ಐತೆ ಬಸ್ಸು. 6 ಗಂಟೆಗೆ 6:15 ಆ ತರ ಬಸ್ ಬರುತ್ತೆ. ಎಲ್ಲ ಟೈಮು ನಾನು ಈಗ ಊರಿಂದಾನೇ ಓಡಾಡ್ತಾ ಇದ್ದೀನಿ ತುಮಕೂರಿಗೆ. ಕರೆಕ್ಟಾಗಿ ಟೈಮಿಗೆ ಬಸ್ ಬರಲ್ಲ. ಇಲ್ಲಿ ವ್ಯವಸ್ಥೆ ಕರೆಕ್ಟಾಗಿ ಮಾಡಿಲ್ಲ. ಎಲ್ಲ ಈಗ ನಾನು ಸ್ಟೂಡೆಂಟೇ. ನಾನು LLB ಮಾಡ್ತಾ ಇರೋದು. ಈಗ ಅಲ್ಲಿಂದ ಹೋಗಿ ಕ್ಲಾಸಿಗೆ ಹೋಗೋ ಅಷ್ಟೊತ್ತಿಗೆ 11:30 12 ಗಂಟೆ ಆಗ್ಬಿಡುತ್ತೆ. ಸಂಜೆ ಮತ್ತೆ ಊರಿಗೆ ಹೋಗ್ಬೇಕಂದ್ರೆ ತೀರಾ ತಡವಾಗಿ ಹೋಗ್ಬೇಕಾಗುತ್ತೆ. 7:30 8 ಗಂಟೆ ಆಗುತ್ತೆ. ಅಲ್ಲೇ ಗ್ರಾಮೀಣ ಮಟ್ಟಕ್ಕೆ ಬಸ್ಗಳು ಕಡಿಮೆ ಇದಾವೆ. ಬಸ್ಗಳು ಕಮ್ಮಿ ಆಗಿದಾವೆ. ಕರೆಕ್ಟಾಗಿ ಟೈಮಿಗೆ ಬಸ್ ಇಲ್ಲ. ಇಲ್ಲಿ ವ್ಯವಸ್ಥೆ ಕರೆಕ್ಟಾಗಿ ಅಲಾಟ್ಮೆಂಟ್ ಮಾಡಿಲ್ಲ ಬಸ್ಗಳು. ಅಲ್ಲಿ ಆ ಕಡೆ ಪಂಚರ್ ಆಗೈತೆ, ಅದು ಹೋಗೈತೆ, ಅಲ್ಲಿ ಆ ಕಡೆ ಟ್ರಿಪ್ ಹೋಗೈತೆ, ಅವೆಲ್ಲ ಇದೇ ಹೇಳ್ತಾರೆ ಜಾಸ್ತಿ. ಸರ್, ಇದು ನಾಮಫಲಕ ಮಾತ್ರ ಹೆಸರಿಗೆ ಹಾಕೊಂಡವ್ರೆ ಸರ್. ನಾಮಫಲಕ ಹೆಸರಿಗೆ ಹಾಕೊಂಡವ್ರೆ. ಆ ಟೈಮಿಂಗ್ಸ್ ಎಲ್ಲ ಹಾಕ್ಯವ್ರೆ. ಬರೀ ಹಿಡ್ಕೊಂಡ್ರೆ ಹಾಕಿರಾಗಲ್ಲ, ಬರೀ ನಡ್ಕೋಬೇಕು ನೋಡಿ. ಒಂದ್ ಟೈಮ್ ಕರೆಕ್ಟ್ ಆಗಿ ಬರೋದ ಬಸ್ಸು. 4:40 ದೊಡ್ಡಬಳ್ಳಗೆರೆ ಗಾಡಿ ಇದೆ ಸರ್. ಪಟ್ಟ ಮದ್ದೂರು, ಹುಡುಗೆರೆ, ಬರ್ಗೂರು, ದೊಡ್ಡಬಳ್ಳಗೆರೆ ಗಾಡಿ ಒಂದ್ ದಿನಕ್ಕೂ 4:40 ಟೈಮಿಂಗ್ಸ್ ಹಾಕ್ಯಾರ. ಒಟ್ಟು ಬಂದಿಲ್ಲ ಯಾವತ್ತು. 5 ಗಂಟೆ ಮೇಲೆ 5:50, 5:10, 5:20 ಈ ತರ ಬರ್ತೈತೆ. 7 ಗಂಟೆ ಆದ್ರೆ ಯಾವಾಗ ಹೋಗೋದು ಗಾಡಿ ಹೋಗೋದು ಅಲ್ವಾ? ಹೆಣ್ಮಕ್ಳು ನೈಟ್ ಹೋದ್ರೆ ಅವ್ರು ಗಂಡ್ ಮಕ್ಳನ್ನ ಹೇಗ ಇರ್ತಾರೆ, ಹೆಣ್ಮಕ್ಳು ಹಾಗಾಗಲ್ಲ. ಅವ್ರು ಮನೇಲಿ ಅಪ್ಪ ಅಮ್ಮ ಕಾಯ್ತಿರ್ತಾರೆ, ಫ್ಯಾಮಿಲಿ ಇರುತ್ತೆ ಅಲ್ವಾ? ಈಗ ಅವರು ಸ್ಕೂಲ್ ಮುಗಿಸ್ಕೊಂಡ್ ಬಂದು ಕರೆಕ್ಟ್ ಟೈಮಿಗೆ ಬಸ್ ಐತೆ, ಸ್ಕೂಲ್ ರೂಟ್ ಅಂತಾನೆ ಬಿಟ್ಟಿರೋ ದೊಡ್ಡಬಳ್ಳಗೆರೆ ಗಾಡಿ. ಆದ್ರೆ ಯಾವತ್ತೂ ಕರೆಕ್ಟ್ ಟೈಮಿಗೆ ಗಾಡಿ ಬಂದಿಲ್ಲ. ಇದು ಇವತ್ತಿಂದಲ್ಲ, ಪ್ರತಿದಿನ ಇದು. ಇವತ್ತು ಬಂದಿದ್ರೆ ನಾವು ಕೆಲ್ಸಕ್ಕೆ ಬರೋರಿಗೆ ಬೇಕು ತಾನೇ ಬಸ್ಸು. ಸಮಸ್ಯೆ ಅದೇ ಆಗುತ್ತೆ ಸರ್. ಟೈಮಿಂಗ್ ಸಿಗಿರಲ್ಲ, ಮತ್ತೆ ಏನಾದ್ರು ಕೇಳಿದ್ರೆ ನೀಟಾಗಿ ರೆಸ್ಪಾನ್ಸ್ ಮಾಡಲ್ಲ ಸರ್. ಆಮೇಲೆ ಶನಿವಾರ ಗ್ರಾಮೀಣ ಮಟ್ಟಕ್ಕೆ ಬಸ್ ಸರಿಯಾಗಿಲ್ಲ. ಇಲ್ಲ ಸರ್. ಇನ್ನು ಶಿರಾದಲ್ಲಿ ಬಸ್ಗಳ ಸಮಸ್ಯೆ ಹೆಚ್ಚಳವಾಗಿದ್ದರಿಂದ ನೂರಾರು ಮಂದಿ ಪ್ರಯಾಣಿಕರು, ವಿದ್ಯಾರ್ಥಿಗಳು ಶಿರಾ ಬಸ್ ನಿಲ್ದಾಣದ ಬಳಿ ಪ್ರತಿಭಟನೆಯನ್ನ ನಡೆಸಿದ್ದು, ಕೂಡಲೇ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ನಿತ್ಯ ಬೆಳಗ್ಗೆ ಮತ್ತು ಸಂಜೆ ಶಾಲಾ ಕಾಲೇಜುಗಳು ಸಮಯಕ್ಕೆ ಬಸ್ಗಳು ಸಂಚರಿಸುವಂತೆ ವ್ಯವಸ್ಥೆ ಮಾಡಿಕೊಡಬೇಕೆಂದು ಸಾರಿಗೆ ಸಂಸ್ಥೆಯ ಅಧಿಕಾರಿಗಳನ್ನ ಮನವಿ ಮಾಡಿದ್ರು. ಸದ್ಯ ಸ್ಥಳಕ್ಕೆ ಆಗಮಿಸಿದ ರಕ್ಷಣಾ ಇಲಾಖೆ ಅಧಿಕಾರಿಗಳು ಪ್ರಯಾಣಿಕರನ್ನ ಸಮಾಧಾನಪಡಿಸಿ ಬಸ್ ವ್ಯವಸ್ಥೆ ಮಾಡಿ ಅನುವು ಮಾಡಿದ್ರು. ಶ್ರೀಮಂತ್, ಪ್ರಜಾಶಕ್ತಿ ಟಿವಿ, ಶಿರಾ.